ಹಿರಿಯ ಶಾಸಕರಾಗಿರೋ ಟಿ.ಬಿ. ಜಯಚಂದ್ರ ಅವರಿಗೆ ಈಗಾಗಲೇ ಸಚಿವ ಸ್ಥಾನಮಾನವನ್ನು ಕೊಡಲಾಗಿದೆ. ಆದರೆ ಸಂಪುಟ ದರ್ಜೆಯ ಹುದ್ದೆಯನ್ನು ಕೊಟ್ಟಿದ್ರು ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರಿಗೆ ಅವಮಾನ ಆಗಿದೆ ಅನ್ನುವ ಮಾತು. ಸಚಿವ ಸ್ಥಾನಮಾನ ಇದ್ರೂ ಕೂಡ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಹಿರಿಯ ನಾಯಕರು. ಆಡಳಿತ ಪಕ್ಷದ ಶಾಸಕರೇ ಈ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಹುದ್ದೆಗೆ ತಕ್ಕಂತೆ ಶಾಸಕರಿಗೆ ಗೌರವ ಸಿಗ್ತಾ ಇಲ್ವಾ? ಸಚಿವ ಸ್ಥಾನ ವಂಚಿತರಿಗೆ ನಾಮಕಾವಸ್ಥೆ. ಅವರನ್ನು ಸದ್ಯಕ್ಕೆ ತಣ್ಣಗೆ ಮಾಡೋದಕ್ಕೆ ಮಾತ್ರ ಹುದ್ದೆ ಕೊಟ್ಟಿದ್ದಾರಾ ಕಾಂಗ್ರೆಸ್ ಸರ್ಕಾರದಲ್ಲಿ? ನಾಮಕಾವಸ್ಥೆ ಸ್ಥಾನಮಾನವನ್ನು ಕೊಟ್ಟಂಗೆ ಕಾಣ್ತಾ ಇದೆ. ಹಾಗಾದ್ರೆ ಯಾರು, ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಡಿಸೆಂಬರ್ 9ಕ್ಕೆ ಆರಂಭವಾಗುವ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗುತ್ತೆ, ಸುವರ್ಣಸೌಧದಲ್ಲಿ ನಡೆಯುತ್ತೆ. ಈ ಸುವರ್ಣಸೌಧದಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸಿಎಂ ಸೇರಿ ಹಲವರಿಗೆ ಕೊಠಡಿಗಳನ್ನು ಅಲಾಟ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಸಚಿವರಿಗೆ ಸುವರ್ಣಸೌಧದಲ್ಲಿ ಕೊಠಡಿಗಳನ್ನು ಅಲಾಟ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಹಿರಿಯ ಅಧಿಕಾರಿಗಳಿಗೂ ಕೂಡ ಕೊಠಡಿ ಕೊಟ್ಟಿದ್ದಾರೆ. ಆದರೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರಗೆ ನವದೆಹಲಿಯ ವಿಶೇಷ ಪ್ರತಿನಿಧಿ ಅಂತ ಅವ್ರಿಗೆ ಹೇಳ್ತಾರೆ. ಆದರೆ ಅವರಿಗೆ ಕೊಠಡಿ ಅಲಾಟೇ ಮಾಡಿಲ್ಲ. ಕಳೆದ ಬಾರಿ 339/2 339 ಆ ಕೊಠಡಿಯ 2ನೇ ಭಾಗವನ್ನು ಅವರು ಕೊಟ್ಟಿದ್ರು. ಆದರೆ ಈ ಬಾರಿ ಟಿ.ಬಿ. ಜಯಚಂದ್ರ ಅವರಿಗೆ ಯಾವುದೇ ಆದ್ಯತೆಯನ್ನು ಸಚಿವಾಲಯ ಕೊಟ್ಟಿಲ್ಲ. ಅವರಿಗೆ ಹೆಸರಿಗೆ ಮಾತ್ರ ಸಂಪುಟ ದರ್ಜೆಯ ಸ್ಥಾನಮಾನ, ಆದರೆ ತಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಇಲ್ಲ ಅಂತ ಹೇಳಿ ಟಿ.ಬಿ. ಜಯಚಂದ್ರ ಗರಂ ಆಗಿದ್ದಾರೆ. ಅವ್ರಿಗೇನೋ ಹಿರಿಯ ಶಾಸಕರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ದೆಹಲಿ ವಿಶೇಷ ಪ್ರತಿನಿಧಿ ಅಂತ ಹೇಳಿ ಅವರನ್ನೊಂದು ಸ್ವಲ್ಪ ತಣ್ಣಗೆ ಮಾಡಿ ಕೂರಿಸ್ದಂಗೆ ಕಾಣ್ತಾ ಇದೆ. ಅವರಿಗೆ ಯಾವುದೇ ಸ್ಥಾನಮಾನಗಳಿಲ್ಲ ಅಥವಾ ಅವರಿಗೆ ಅಲ್ಲಿ ಕೊಠಡಿಯನ್ನು ಕೂಡ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಈಗ ಅವರಿಂದ ವ್ಯಕ್ತ ಆಗ್ತಾ ಇದೆ. ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಹಿರಿಯ ನಾಯಕರುಗಳಿಗೆ, ಕಾರ್ಯದರ್ಶಿಗಳಿಗೆ, ಮುಖ್ಯಮಂತ್ರಿಗಳ ಸಲಹೆಗಾರರಿಗೂ ಕೂಡ ಕೊಠಡಿಯನ್ನು ಕೊಟ್ಟಿದ್ದಾರೆ. ಆದರೆ ಟಿ.ಬಿ. ಜಯಚಂದ್ರ ದೆಹಲಿಯ ಪ್ರತಿನಿಧಿ ಅಂತ ಕರೆಸ್ಕೊಳ್ಳೋ ಅವರಿಗೆ ಕೊಠಡಿ ಅಲಾಟ್ ಮಾಡಿಲ್ಲ ಅನ್ನೋದು ಇದು ಕಳೆದ ಸಲದ ಕೊಠಡಿಯ ಅಲಾಟು. ಕಳೆದ ಸಲ ಅವ್ರಿಗೆ 339/2 ಈ ಕೊಠಡಿಯನ್ನು ಕೊಡಲಾಗಿತ್ತು. ಆದರೆ ಈ ಬಾರಿ ಅವ್ರಿಗೆ ಯಾವುದೇ ಅಲಾಟ್ಮೆಂಟ್ ಮಾಡಿಲ್ಲ. ರೂಪೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ. ರೂಪೇಶ್, ಕಳೆದ ಬಾರಿ ಅವರಿಗೆ ಒಂದು ಕೊಠಡಿ ಅಲಾಟ್ ಮಾಡಿಕೊಟ್ಟಿದ್ರು, ಆದರೆ ಈ ಬಾರಿ ಯಾಕೆ ಕೊಠಡಿ ಅಲಾಟ್ ಮಾಡಿಲ್ಲ? ಕಣ್ತಪ್ಪಿನ ಮಿಸ್ಟೇಕಾ ಅಥವಾ ಇದು ಬೇಕು ಅಂತಲೇ ಮಾಡಿರೋ ಮಿಸ್ಟೇಕಾ? ಪ್ರಣೋತ್, ಇಲ್ಲಿ ಸುವರ್ಣಸೌಧ ಈಗ ಸೆಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳಿಗೆ, ಅದೇ ರೀತಿಯ ಕಾರ್ಯದರ್ಶಿಗಳಿಗೆ, ಅದೇ ರೀತಿ ಇಲಾಖೆಯ ಪ್ರಮುಖರಿಗೆ ಕೊಠಡಿಗಳನ್ನು ಅಲೋಕೇಶನ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ನಿನ್ನೆ ಒಂದು ಆದೇಶ ಹೊರಬಿದ್ದಿತ್ತು. ಎಲ್ಲ ಸಚಿವರುಗಳಿಗಿರ್ಬೋದು, ಸಚಿವ ಸಂಪುಟ ಸ್ಥಾನಮಾನ ಹೊಂದಿರುವಂಥ ಬಹುತೇಕ ಎಲ್ಲರಿಗೂ ಕೂಡ ಕೊಠಡಿಗಳನ್ನು ಕೊಡಲಾಗಿತ್ತು. ಆದರೆ ಟಿ.ಬಿ. ಜಯಚಂದ್ರ ಅವರು ಸರ್ಕಾರದ ವಿಶೇಷ ಪ್ರತಿನಿಧಿ ಇದ್ದಾರೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ಸರ್ಕಾರ ನಡುವಿನ ಕೊಂಡಿಯಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾರೆ. ಯಾವುದೇ ಕುಂದುಕೊರತೆಗಳಿದ್ದರೂ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ, ಕೇಂದ್ರ ಸರ್ಕಾರದ ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕುಳಿತಿಸಿ ಆಡಳಿತ ಸುಧಾರಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಯವರು ಮಾಡ್ತಾರೆ. ಟಿ.ಬಿ. ಜಯಚಂದ್ರ ಅವರಿಗೆ ಸಂಪುಟ ಸ್ಥಾನಮಾನದೊಂದಿಗೆ ಅವರಿಗೆ ಈ ಒಂದು ಹುದ್ದೆಗಳನ್ನ ಕೊಡಲಾಗಿದೆ. ಆದರೆ ಅವರಿಗೆ ಇಲ್ಲಿ ಕೊಠಡಿಗಳನ್ನು, ಯಾಕಂತ ಹೇಳಿದ್ರೆ ಸುವರ್ಣಸೌಧದಲ್ಲಿ ಕಳೆದ ಬಾರಿ ಕೊಠಡಿ ಆಗಿತ್ತು. ಹಿಂದೆ ಬೇರೆ ಬೇರೆ BJP ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಎಲ್ಲ ಸರ್ಕಾರದ ಅವಧಿಯಲ್ಲೂ ಕೂಡ ದೆಹಲಿಯ ವಿಶೇಷ ಪ್ರತಿನಿಧಿಗೆ ಕೊಠಡಿಗಳನ್ನು ಅಲೋಕೇಶನ್ ಮಾಡಲಾಗಿತ್ತು. ಆದರೆ ಟಿ.ಬಿ. ಜಯಚಂದ್ರ ಅವರಿಗೆ ಕೊಠಡಿಗಳನ್ನು ಅಲೋಕೇಶನ್ ಮಾಡಿರಲಿಲ್ಲ. ಕಳೆದ ಬಾರಿ 331, 32/2 ಅವ್ರಿಗೆ ಕೊಡಲಾಗಿತ್ತು. ಹೀಗಾಗಿ ಆ ಕೊಠಡಿಗಳನ್ನು ಅವ್ರಿಗೆ ಕೊಟ್ಟಿದ್ರು ಕೂಡ, ಹಿಂದೆ ಕೊಟ್ಟಿದ್ರು ಕೂಡ ಮತ್ತೆ ಪುನಃ ಕ್ಯಾನ್ಸಲ್ ಮಾಡಲಿಕ್ಕೆ ಕಾರಣಗಳೇನು? ಯಾಕಂತೇಳಿ ದೆಹಲಿ ಪ್ರತಿನಿಧಿ ಹಿಂದೆ ಕೊಟ್ಟಂಥ ಉದಾಹರಣೆಗಳಿದ್ದರೂ ಕೂಡ ಈ ಬಾರಿ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಇದಾಗ್ತಾ ಇದೆ. ಹೀಗಾಗಿ ಟಿ.ಬಿ. ಜಯಚಂದ್ರ ಅವರು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತೇಳಿ. ಯಾಕಂತ ಹೇಳಿದ್ರು ಹಿಂದೆನೂ ಕೂಡ ಒಂದಿಷ್ಟು ಅಸಮಾಧಾನ ಹೊಂದಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷೆ ಆಗಿದ್ದೀನಿ, ಸಚಿವ ಸ್ಥಾನ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದುಕೊಳ್ತಿದ್ರು. ಆದರೆ ಸಾಕಷ್ಟು ಟಾಕ್ ಫೈಟ್ಗಳಾಗಿತ್ತು. ಅದಾದ ಬಳಿಕವಾಗಿ ಅವ್ರನ್ನ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಅವ್ರನ್ನ ಕಳಿಸ್ಕೊಡ್ಲಾಗುತ್ತೆ. ಆದರೆ ಈಗ ಸುವರ್ಣಸೌಧದಲ್ಲಿ ಹಿರಿಯ ಸಂಪುಟ ದರ್ಜೆಯ ಸ್ಥಾನಮಾನ ಇದ್ರೂ ಕೂಡ ಅವರಿಗೆ ಕೊಠಡಿ ಸಿಕ್ಕಿಲ್ಲ, ನನಗೆ ಯಾಕೆ ಅನ್ಯಾಯ ಆಗ್ತಾ ಇದೆ, ಈ ರೀತಿಯಾಗಿ ಬೇರೆಯವರು ಎಲ್ಲರಿಗೂ ಕೊಟ್ಟು ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಅಸಮಾಧಾನವನ್ನು ಟಿ.ಬಿ. ಜಯಚಂದ್ರ ಹೊರ ಹಾಕ್ತಾ ಇದ್ದಾರೆ. ಹೀಗಾಗಿ ಯಾಕೆ ಕೊಟ್ಟಿಲ್ಲ, ಯಾವ ಕಾರಣಗಳಿಗೆ ಕೊಟ್ಟಿಲ್ಲ ಅಂತೇಳಿ ಸರ್ಕಾರ ಇವರು ಕೂಡ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಹೀಗಾಗಿ ಇವತ್ತಾದರೂ ಕೂಡ ಸ್ಪಷ್ಟನೆ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.